ಕಾಂಗ್ರೆಸ್ ಏನೇ ಹಾರಾಟ ಮಾಡಿದ್ರೂ ಕೂಡ ಗೆಲ್ಲೋಕ್ ಸಾಧ್ಯ ಇಲ್ಲ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ದಾಖಲೆ ಮತಗಳಿಂದ ಗೆಲ್ತಾರೆ. ನಾನು ಯಾವುದೇ ಲಿಂಗಾಯತ ಮುಖಂಡರ ಸಭೆ ಮಾಡಿಲ್ಲ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ ಕ್ಷೇತ್ರಕ್ಕೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದೇ ನಮ್ಮ ಗುರಿ. ಬಳ್ಳಾರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆ ಇದು. ಕಾಂಗ್ರೆಸ್ ಪಕ್ಷದವರು ಏನೇ ಹಾರಾಟ ನಡೆಸಿದ್ರೂ ಸಹ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ನಾವು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀರಾಮುಲುಜಿ ಅವ್ರನ್ನ ಒಂದು ದಾಖಲೆ ಅಂತರದಲ್ಲಿ ಅವರಿಗೆ ಆಶೀರ್ವಾದನ ಮಾಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಮೂರಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 30 ಜನ ಸಚಿವರನ್ನು ಕರ್ಕೊಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ಶತಸಿದ್ಧ, ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ. ಇವತ್ತು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ, ಶ್ರೀರಾಮುಲಣ್ಣ ಅವ್ರ ಬಗ್ಗೆ ವಿಶ್ವಾಸನ ಇಟ್ಕೊಂಡು. ನೋಡಿ, ನಾನು ಯಾವುದೂ ಲಿಂಗಾಯತರ ಮೀಟಿಂಗ್ ಮಾಡಿಲ್ಲ. ನಾನು ಬಂದು ಹಾಗೆ ಜಸ್ಟ್ ಮಾತಾಡ್ಕೊಂಡು ಹೊರಟಿದ್ದೇನೆ. ಇವತ್ತಿಗೆಲ್ಲ ಇಂಟೆಲೆಕ್ಚುಯಲ್ಸ್ ಮೀಟ್ ಕೂಡ ನಾವು ಕರೆದಿದ್ದೇವೆ. ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ನಮಗೆ ಹಿನ್ನಡೆ ಆಗೋದಕ್ಕೆ ರಾಜ್ಯದಲ್ಲಿ ಇರ್ಬೋದು, ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಇರ್ಬೋದು, ಏನೇ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಭಾಳಷ್ಟಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲವನ್ನೂ ಕೂಡ ಮರೆತು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರೀರಾಮುಲುವನ್ನು ಬೆಂಬಲವನ್ನು ನೀಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಬೆಂಬಲ ನೀಡ್ತಾ ಇದ್ದಾರೆ. ಈ ಚುನಾವಣೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಕೂಡ ವಿಜೇಂದ್ರ ವರ್ಸಸ್ ಸಿದ್ದರಾಮಯ್ಯ ಇದ್ದಂಗೆ ಸರ್. ಯಾಕಂತಂದ್ರೆ ಜಾಸ್ತಿ ಸೀಟ್ಗಳನ್ನ ತಂದ್ರೆ ವಿಜೇಂದ್ರ ಅವರಿಗೆ ಸ್ಥಾನ ಗಟ್ಟಿ ಆಗುತ್ತೆ, ಮತ್ತು ಕಾಂಗ್ರೆಸ್ ಜಾಸ್ತಿ ಸೀಟ್ಸ್ ಅಂದ್ರೆ ಸಿದ್ದರಾಮಯ್ಯ ಗಟ್ಟಿ ಆಗುತ್ತೆ. ಈ ಲೆಕ್ಕದಲ್ಲಿ ಇದೆ ಅಲ್ವಾ ಸರ್? ನೋಡಿ, ಇದು ಯಾವುದೋ ಹೊಸ ಒಂದು ಇದನ್ನ ಚರ್ಚೆ ಅವಕಾಶ ಕೊಡೋದು ಬೇಡ. ನಾವು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲೂ ಬಿಜೆಪಿ JDS ಗೆಲ್ಲಬೇಕು ಅಂತೇಳಿ ಆ ಒಂದು ಆತ್ಮವಿಶ್ವಾಸ ನಾವು ಮುನ್ನುಗ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.